ರೀಲ್ಸ್ ರಾಣಿ ದಿವ್ಯಾ ವಸಂತ, ನಾಟ್ ರೀಲ್ಸ್ ರಾಣಿ ದಿವ್ಯಾ ವಸಂತ. BTV GM ಕುಮಾರ್ ಅವರ ಹನಿ ಟ್ರ್ಯಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ. ಇವನ ಹತ್ರ ಹೆಂಗಂತೆ ಗೊತ್ತಾ, BTV ಹತ್ರ ಬರೀ ಬೆತ್ಲೆ ಅರ್ಧಂಬರ್ಧ ಬಟ್ಲೆ ಹಾಕೊಂಡು ಹೋದ್ರೆ ಇಂಟರ್ವ್ಯೂಗೆ ಆಂಕರಿಂಗ್ ಆಗಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್, ಇಲ್ಲ ಅಂದ್ರೆ ರಿಜೆಕ್ಟೆಡ್ ಲೆಟರ್ ಅಂತ ಸೀದಾ ರಿಜೆಕ್ಟ್ ಮಾಡಿ ಕಳಿಸ್ತಾನೆ. ಬರುವಂತ ಹೆಣ್ಮಕ್ಳು ಹನಿ ಟ್ರ್ಯಾಪ್ ಮಾಡೋದಕ್ಕೆ ರೆಡಿ ಇರಬೇಕು. ಇವನ್ಗೆ ಮೈ ಬಗ್ಸಿ ದುಡಿಯುವಂತ ಯೋಗ್ಯತೆ ಇಲ್ಲ. ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ದುಡ್ಡು ಮಾಡುವಂತ ಒಂದು ದಂಧೆಗಿಳಿದಿದ್ದಾನೆ BTV GM ಕುಮಾರ್. ಇದೇ BTV GM ಕುಮಾರ್ ವಸಂತ್ ನಗರಲ್ಲಿ ಎಂಬಸಿ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನಂಬರ್ 831 ಹೆಣ್ಣು ಮಕ್ಕಳಿಗಂತಾನೆ ಹನಿ ಟ್ರ್ಯಾಪ್ ಮಾಡಕಂತಾನೆ ಫ್ಲಾಟ್ ಮಾಡಿ ಬೇರೆ ಇಟ್ಟಿದ್ದ. ಫಿನಾನ್ಷಿಯಲಿ ಇರೋಂಥವ್ರನ್ನ, ಹೆಸರು ಮಾಡಿರೋಂಥವ್ರನ್ನ ಅವ್ರನ್ನ ಟ್ರ್ಯಾಪ್ ಮಾಡೋದು. ಅವ್ರ ಹತ್ರ ಹುಡುಗಿ ಇದ್ರೆ ಹುಡುಗನ್ ಕಳಿಸ್ತಾನೆ, ಹುಡುಗ ಇದ್ರೆ ಹುಡುಗಿನ ಕಳಿಸ್ತಾನೆ, ಹನಿ ಟ್ರ್ಯಾಪ್ ಮಾಡಕ್ ಬಿಡ್ತಾರೆ. ಅವ್ರನ್ನ ವಿಡಿಯೋಸ್ ಮಾಡ್ಕೊಳ್ತಾರೆ. ವಿಡಿಯೋಸ್ ಇಟ್ಕೊಂಡು ನಿಮ್ಮ ವಿಡಿಯೋಸ್ ಈ ತರ ಇದೆ, ಅಕ್ರಮ ಕೆಲಸ ಮಾಡ್ತಾ ಇದೀರಾ, ನೀವು ದಂಧೆ ನಡೆಸ್ತಾ ಇದೀರಾ, ವೇಶ್ಯಾವಾಟಿಕೆ ನಡೆಸ್ತಾ ಇದೀರಾ ಅಂತ ಹೇಳಿ 15 ಲಕ್ಷ 20 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಸೊ ಇದು ಮೇನ್ ಕಿಂಗ್ ಪಿನ್ BTV GM ಕುಮಾರ್. ಇವರು ಏನೊಂದು ದಿವ್ಯಾ ವಸಂತ, BTV ಆಂಕರ್ ದಿವ್ಯಾ ವಸಂತ ಬಂಧನ ಆಗಿದ್ದಾರೆ. ಇವ್ರಿಗೆ ಸಂಬಳಗಿಂತ ಗಿಂಬಳಾಗ್ಲೇ ಜಾಸ್ತಿ. ಆದ್ರೇನು ತಾಳ್ಮೆ ಇರ್ಬೇಕಪ್ಪ ಹೆಣ್ಮಕ್ಳಿಗೆ. ಈ ಲೆವೆಲ್ಗೆ ಈ ತರ ಮುದುಕರ್ ಸವಾಸ, ಯೂತ್ಸ್ ಹುಡುಗರು ಅಂತವ್ರ ಸವಾಸ ಆದ್ರೂ ಮಾಡ್ಕೊಂಡಾದ್ರು ಲೈಫ್ ಲೀಡ್ ಮಾಡಿ ಇಂಥ ಬರ್ಗೆಟ್ಟಿರ್ತೀರ ಹಣಕ್ಕೋಸ್ಕರ. ಈ ಲೆವೆಲ್ಗೆ ತಿನ್ನೋದಂತೂ ತೂಟಕ್ಕೆ ಸಂಸಾರ ಮಾಡ್ಕೊಂಡು ಹೆಂಗೋ ಜೀವನ ಮಾಡೋದಕ್ಕೆ ಈ ಬಾಳ್ ಬೇಕಾ ನಿಮ್ಗೆಲ್ಲಾರ್ಗು? ಇಂದ್ರನಗರಲ್ಲಿ ಒಂದು ಸಲೂನ್ ಇರುತ್ತೆ. ಸಲೂನ್ಗೆ ಒಂದು ತಿಂಗಳಿಂದ ಟ್ರ್ಯಾಪ್ ಮಾಡಿರ್ತಾರೆ ಇವರು. BTV ಏನ್ ಆಂಕರ್ ಆಗಿರ್ತಾಳೆ ದಿವ್ಯಾ ವಸಂತ, ಇವರು BTV GM ಕುಮಾರ್ ಅನೇಕ ಜನ ಒಂದು ಟೀಮ್ ಮಾಡ್ಕೊಂಡಿರ್ತಾರೆ. ಸ್ಪೈ ಗ್ರೂಪ್ ಅಂತ ಸಹ ಮಾಡ್ಕೊಂಡಿರ್ತಾರೆ. ಸಾವಿರಾರು ಜನ ಫಿನಾನ್ಷಿಯಲಿ ಚೆನ್ನಾಗಿರೋಂಥವ್ರನ್ನ, ಹೆಸರು ಮಾಡಿರೋಂಥವ್ರನ್ನ ಟ್ರ್ಯಾಪ್ ಮಾಡೋದೇ ಇವ್ರ ಕೆಲಸ. ಒಂದು ಹುಡುಗಿನ ಕೆಲ್ಸಕ್ಕಂತ ಸಲೂನ್ಗೆ ಸೇರಿಸ್ತಾರೆ. ಸೇರಿಸಾದ್ಮೇಲೆ ಆ ಹುಡುಗಿ ಒಂದು 15-20 ದಿವಸದಿಂದ ಕೆಲಸ ಮಾಡ್ತಾ ಇರ್ತಾಳೆ ಇಂದ್ರನಗರ್ ಸಲೂನ್ ಅಲ್ಲಿ. BTV ಆಂಕರ್, ಒತ್ತಿ ಹೇಳ್ತೀನಿ, BTV ಆಂಕರ್ ದಿವ್ಯಾ ವಸಂತ ತಮ್ಮ ಆ ಸಲೂನ್ಗೆ ಹೋಗ್ತಾನೆ, ನನಗೆ ಸರ್ವಿಸ್ ಬೇಕು ಅಂತ ಹೇಳಿ. ಅವರೇ ಸೇರಿಸಿರೋಂಥ ಹುಡುಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವರೇ ಸೇರಿಸಿರ್ತಾರೆ ಟ್ರ್ಯಾಪ್ ಮಾಡಕ್ಕಂತಾನೆ. ಸೊ ಆ ಸಲೂನ್ ಒಳಗೆ ಇವನು ನನ್ಗೆ ಇದೇ ಹುಡುಗಿ ಸರ್ವಿಸ್ ಮಾಡಬೇಕು ಅಂತ ಹೇಳಿ ಸಲೂನ್ ಒಳಗೆ ಹೋಗಿ ಒಂದು ಸ್ಪೈ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ಇವರೇ ಒಂದು ರೆಕಾರ್ಡಿಂಗ್ ಮಾಡ್ಕೊಳ್ತಾರೆ. ಅಂದ್ರೆ ಅಲ್ಲಿ ಏನೋ ಒಂದು ದಂಧೆ ವೇಶ್ಯಾವಾಟಿಕೆ ಏನೋ ನಡೀತಾ ಅನ್ನೋ ತರ ಒಂದು ವಿಡಿಯೋ ಮಾಡ್ಕೊಳ್ತಾರೆ. ಕೆಲವೊಂದಷ್ಟು ವಿಡಿಯೋಸ್ ಬಂದಿದೆ, ಗೊತ್ತಿಲ್ಲ ಯಾಕೆ ನನಗೆ ಕಳಿಸ್ತಾರ ಅಂತ, ನನಗೆ ಬಂದು ಸೇರ್ಬಿಡುತ್ತೆ ಅಲ್ಲ. ಸೊ ಆ ಟೈಮಲ್ಲಿ ಆ ವಿಡಿಯೋಸ್ ಮಾಡ್ಕೊಂಡು ಬಂದಾದ್ಮೇಲೆ BTV ಆಂಕರ್ ದಿವ್ಯಾ ವಸಂತ, ಅವರ ತಮ್ಮ ಅಂಡ್ ರಾಜ್ ನ್ಯೂಸ್ ವೆಂಕಟೇಶ್, ಅವನ ಮುಖ ನೋಡಪ್ಪ, ಇವ್ರ ಮುಖಗಳು ನೋಡಿದ್ರೆ ಒಂದು ತಿನ್ನಕ್ಕೂ ನಮ್ಗೆ ಆಗೋದಿಲ್ಲ. ಇಂಥ ನನ್ನ ಮಕ್ಕಳೆಲ್ಲ ಮಾಧ್ಯಮ ಅಂತ ಹೆಸರಿಟ್ಕೊಂಡು ಈ ಬಾಳ್ಬೇಕಾ? ಅವ್ರಿಗೆ 15 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಬಟ್ ಅವನ್ ಪುಣ್ಯಾತ್ಮ ಅಂತ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸದೇ ಇಲ್ದಿರೋ ಕಾರಣಕ್ಕೆ ಹೋಗಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ.